ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಈ ಒಂದು ಮುಖ್ಯ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಧ್ವಜಸ್ತಂಭದಲ್ಲಿ ಈ ಶಾಲಾ ಮಕ್ಕಳು ಬೇತ್ಮಂಗಲ ಪಂಚಾಯತಿ ವತಿಯಿಂದ ಎಲ್ಲ ಪತ್ರಕರ್ತರು ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳು ಸೇರಿಕೊಂಡು ಇವತ್ತೊಂದು ದಿವಸ ಈ ಒಂದು ಧ್ವಜಾರೋಹಣ ಮಾಡಿರ್ತೇವೆ. ಈ ಒಂದು ಧ್ವಜಾರೋಹಣದಲ್ಲಿ ಭಾಗವಹಿಸಿದ್ದು ನನಗೆ ಪರ್ಸನಲ್ ಆಗಿ ತುಂಬಾ ಸಂತೋಷವನ್ನು ತಂದಿದೆ. ಎಸ್ಪೆಷಲಿ ನಮ್ಮ ಬೇತ್ಮಂಗಲ KGF ತಾಲೂಕು ಆಗಿರ್ಬೋದು, ಇದು ಒಂದು ನಮ್ಮ ಬೇತ್ಮಂಗಲ KGF ತಾಲೂಕು ಆಗಿರ್ಬೋದು, ಇದು ಒಂದು ಗಡಿ ಭಾಗದ ಪ್ರದೇಶವಾಗಿರ್ತೈತೆ. ಸೊ ಗಡಿ ಭಾಗದ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಕನ್ನಡ ಭಾಷೆಯ ಜೊತೆಗೆ ತೆಲುಗು, ತಮಿಳು, ಇತರ ಎಲ್ಲಾ ಭಾಷೆಗಳ ಇನ್ಫ್ಲೂಯೆನ್ಸ್ ಕೂಡ ಕಂಡು ಬರ್ತೈತೆ. ಒಳ್ಳೆಯದು, ನಾವೆಲ್ಲಾ ಭಾಷೆಗಳನ್ನು ಕಲಿಯೋಣ. ನಮ್ಮ ಒಂದು ವೈಯಕ್ತಿಕ ಏಳಿಗೆಗೋಸ್ಕರ, ನಮ್ಮ ಒಂದು ವ್ಯಾಪಾರಸ್ಥರ ಏಳಿಗೆಗೋಸ್ಕರ ನಾವೆಲ್ಲಾ ಭಾಷೆಗಳನ್ನು ಕಲಿಯೋಣ. ಕನ್ನಡ ಜೊತೆಗೆ ತೆಲುಗು, ಹಿಂದಿ ಮತ್ತೆ ತಮಿಳು ಯಾವುದೇ ಇರಲಿ ಎಲ್ಲ ಭಾಷೆಗಳನ್ನು ಗೌರವಿಸೋಣ. ಬಟ್ ಇವತ್ತಿನ ದಿವಸ ಏನ್ ಇಂಪಾರ್ಟೆಂಟ್ ಅಂತಂದ್ರೆ, ನಮ್ಗೆ ಕನ್ನಡ ಅಭಿಮಾನ ಅನ್ನೋದು ನಮ್ಗೆ ಅದು ರಕ್ತದಲ್ಲೇ ಬಂದಿರಬೇಕು. ಅದನ್ನ ನಾವು ಅಳವಡಿಸಿಕೊಂಡು ಕನ್ನಡ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸಬೇಕು. ಅದಕ್ಕೊಂದು ನಾವೆಲ್ಲರೂ ಸಹಕರಿಸಬೇಕು ಅಂತ ನಾನು ತಮ್ಮಲ್ಲಿ ಎಲ್ಲರ ಹತ್ರನೂ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇದು ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿ ಕನ್ನಡವನ್ನು ಬೆಳೆಸಬೇಕಾದಂತಹ ಒಂದು ಅನಿವಾರ್ಯತೆಯೂ ಇದೆ, ಅದಕ್ಕೆ ಅವಕಾಶಗಳು ಇದಾವೆ. ಈ ಒಂದು ಸುಸಂದರ್ಭದಲ್ಲಿ GP ರಾಜಾರತ್ನಂನವರ ಒಂದು ವಾಕ್ಯವನ್ನು ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವ್ರು ಹೇಳ್ದಂಗೆ ನರ್ಕಿ ಕೀಳಿಸಿ, ನಾಲ್ಗೆ ಕುಯಿಸಿ, ಬಾಯಿ ಹೊಲ್ದು ಹಾಕಿದ್ರು ಕೂಡ ನಾನು ಮೂಗಿನಲ್ಲಿ ಕನ್ನಡ ಪದಗಳನ್ನ ಆಡ್ತೀನಿ ಅಂತ ಹೇಳಿರ್ತಾರೆ. ಸೊ ಒಂದು ಅಂತ ಮಹಾನ್ ವ್ಯಕ್ತಿತ್ವ ಇರತಕ್ಕಂಥ ಕನ್ನಡ ಪ್ರೇಮವನ್ನ ನಾವು ಅಲ್ಪ ಸ್ವಲ್ಪನಾದ್ರೂ ಉಳಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ಹೋದ್ರೆ ಇವತ್ತಿನ ದಿವಸದಲ್ಲಿ ಕನ್ನಡ ಇನ್ನೂ ಎತ್ತರ ಮಟ್ಟಕ್ಕೆ ಹೋಗ್ತೈತೆ. ನಮ್ಮಲ್ಲಿ ಯಾವುದೇ ತರಹದ ಒಂದು ರಾಷ್ಟ್ರೀಯ ಭಾಷೆ ಅನ್ನೋದಿಲ್ಲ. ಒಂದು ಆಡಳಿತ ಭಾಷೆ ಇದೆ ಹಿಂದಿ, ಬಟ್ ರಾಷ್ಟ್ರೀಯ ಭಾಷೆ ಅನ್ನೋದಿಲ್ಲ. ಅದು 3 ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಅಂತಾನೂ ಇದೆ. ಬಟ್ ನಾವು ಕರ್ನಾಟಕದಲ್ಲಿ ಕನ್ನಡವನ್ನು ಅತಿ ಹೆಚ್ಚಾಗಿ ಬೆಳೆಸೋಣ, ಕನ್ನಡದ ಕ್ಷೇಮಾಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ತುಂಬು ಹೃದಯದ ಶುಭಾಶಯಗಳು, ಧನ್ಯವಾದಗಳು. 70ನೇ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ನಮ್ಮ ಬೇತ್ಮಂಗಲದಲ್ಲಿ ಆಚರಿಸ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಶಾಲಾ ಮಕ್ಕಳು ಬೆಳಗ್ಗೆಯಿಂದ ಪ್ರೊಸೆಷನ್ ಇರ್ಬೋದು ಎಲ್ಲ ಮಾಡಿದ್ದಾರೆ. ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಸಹ ಒಂದು ಪಲ್ಲಕ್ಕಿಯನ್ನು ಮಾಡಿ ತಾಲೂಕು ಕಚೇರಿಗೆ ಕಳಿಸಿದ್ದೀವಿ. ಅದೇ ರೀತಿ ಸಾರ್ ಅವ್ರು ಚೆನ್ನಾಗಿ ಹೇಳಿದ್ರು, ಕನ್ನಡ ಎಷ್ಟು ಇಂಪಾರ್ಟೆಂಟು, ನಮ್ಮ ನಾಡು, ನಮ್ಮ ಜಲ, ಇವೆಲ್ಲ ನಾವು ಕಾಪಾಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಡೆಸಬೇಕು. 2 ವರ್ಷಗಳ ಹಿಂದೆ ಭಾಳ ಚೆನ್ನಾಗಿ ನಡೆಸಿದ್ವಿ ಕನ್ನಡ ರಾಜ್ಯೋತ್ಸವವನ್ನು. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇದ್ದಾರೆ, ಯಾಕೋ ಈ ಸತಿ ಸ್ವಲ್ಪ ಹಿಂದೆ ಹೋಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಡೆಸಬೇಕು, ನಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ಮುಗಿಸ್ತೀನಿ. 20ನೇ ವರ್ಷದ ರಾಜ್ಯೋತ್ಸವ ಶುಭಾಶಯಗಳು. ಹಾಗೂ ನಮ್ಮ ಕೋದಂಡರಾಮಯ್ಯನವರು ತುಂಬ ಶ್ರಮಪಟ್ಟು ಬೇತ್ಮಂಗಲದ ಎಲ್ಲ ಮುಖ್ಯ ದ್ವಾರಗಳಲ್ಲಿ ಧ್ವಜಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇದು ಒಂದು ಒಳ್ಳೆ ಪ್ರಯತ್ನ. ಅದೇ ರೀತಿ ನಮ್ಮ ಗಡಿ ಭಾಗದಲ್ಲಿ ನಾವು ಲಾಸ್ಟ್ ಟೈಮು ಇದರಲ್ಲಿ ವೆಂಕಟಾಪುರ ಹತ್ರ ಒಂದು ಇದು ಮಾಡಿದ್ವು, ವಿಕೋಟ ಬಾರ್ಡ್ರಲ್ಲಿ. ಅದೇ ಥರ ಇವಾಗ ರಾಜಪೇಟ್ ರೋಡಲ್ಲಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಅಲ್ಲಿ ಆಗಿಲ್ಲ. ಮುಂದಿನ ವರ್ಷಗಳಲ್ಲಿ ಅದು ಆಗಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ರಕ್ಷಣಾ ವೇದಿಕೆ ಕೋದಂಡರಾಮಣ್ಣ ಅವ್ರನ್ನ ಇದು ಮಾಡ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಆಚರಣೆ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮತ್ತೆ ನಮ್ಮ PSR ಮತ್ತೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅವರು. ಖಂಡಿತವಾಗಿ ನಾವು 20 ವರ್ಷದಿಂದ ನಾವು ಮಾಡೋಕ್ಕಾಗಿಲ್ಲ ಅಂತ ಕೂಡ ಕನ್ನಡ ಪ್ಲಾಗ್ ಅನ್ನು ಆಡ್ತೀವಿ ಹೊರತು ನಾವು ಬಿಡೋದಿಲ್ಲ. ಕಾರಣಾಂತರದಿಂದ ಬಿಟ್ಟಿರ್ತೀವಿ. ವರ್ಷ ನಾವು ಅದ್ದೂರಿಯಾಗಿ ಮಾಡಿದ್ದೀವಿ, ಭಾರಿ ಅದ್ದೂರಿಯಾಗಿ ಅಂದರೆ 20 ಪಲ್ಲಕ್ಕಿ ಕೂಡ ತರಿಸಿ ಮಾಡಿದ್ದೀವಿ. ಕಾರಣದಿಂದ ನಾವು ಇವತ್ತು ಸಾಂಕೇತಿಕವಾಗಿ ಮಾಡಿದ್ದೀವಿ. ಎರಡನೇದು ಏನು ಅಂದರೆ, ಈ ಕನ್ನಡ ಭಾಗ ಅಂದರೆ ನಮಗೆ ಈ ಕಡೆ ಆಂಧ್ರ, ಈ ಕಡೆ ತಮಿಳುನಾಡು, ಈ ಕಡೆ ಕನ್ನಡ, ಈ ಕಡೆ ನಮ್ಮ ಕನ್ನಡ ಹೆಂಗಡ ಅಂತ ಹೇಳಿ ಆಗಿದೆ. ಏಕೆಂದರೆ ಇಲ್ಲಿ ನಮ್ಮ ಕನ್ನಡ ನಾಮಫಲಕಗಳಲ್ಲಿ ನಾವು ಭಾಷೆ ಯಾವ ಭಾಷೆಯನ್ನು ನಾವು ಇರೋದು ಇಲ್ಲ. ನಮ್ಮ ಭಾಷೆಯನ್ನು ಮೊದಲನೇ ಭಾಷೆಗೆ ಮುಖ್ಯ ಹಾಕಿ ಮಿಕ್ಕ ನೀವು ತಮಿಳನ್ನ ಬರ್ಕೊಳ್ಳಿ ನಮ್ಮ ಅಭ್ಯಂತರ ಇಲ್ಲ. ಅವರು ನಮ್ಮ ಜೊತೆಲಿದ್ದಾರೆ, ಅವರು ನಮ್ಮವರೇ, ಅವರು ಏನೋ ಬೇರೆಯವರಲ್ಲ.
ಮುಂದಿನ ದಿನಗಳಲ್ಲಿ ನಾವು ಮಸಿ ಬರೋ ಕಾರ್ಯಕ್ರಮ ನಮ್ಮ ಕಚೇರಿಗೆ ತಿಳಿಸಿ, ನಮ್ಮ ಪಂಚಾಯತಿಗೆ ತಿಳಿಸಿ, ಮತ್ತೆ ನಾವು ಮಸಿ ಬೆಳೆಸಿ ಅನ್ನೋ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಯಾವುದೇ ವಾಹನ ಇರಲಿ, ಯಾವ ವಾಹನ ಇರಲಿ, ನಮ್ಮ ಕನ್ನಡದಲ್ಲಿರುವಂಥ ವಾಹನಗಳು ಮೊದಲನೇ ಮಾಡಿ ಕನ್ನಡ, ಆಮೇಲೆ ಅವ್ರು ಕೆಂಬನ್ನ ಬರ್ಕೊಳ್ಳಿ, ಇಂಗ್ಲಿಷ್ ಬರ್ಕೊಳ್ಳಿ. ಅವರು ನಮ್ಮವರೇ. ಖಂಡಿತವಾಗಿ ಈ ರಾಜ್ಯೋತ್ಸವನ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಶಾಸಕರು ಮತ್ತೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಇವರೆಲ್ಲ ಸಹಕಾರ ಕೊಟ್ರೆ ನಾವೆಲ್ಲ ಗವರ್ಮೆಂಟ್ ಆಫೀಸ್ಗಳನ್ನ ಮನವರಿಕೆ ಮಾಡಿ ಮತ್ತೆ ಎಲ್ಲರೂ ಒಂದೊಂದು ಕಾರ್ಯಕ್ರಮ ತಗೊಂಡ್ರೆ ಮಾಡೋಕ್ಕಾಗತ್ತೆ. ಯಾಕಂದ್ರೆ ನಾವು ಎಲ್ಲ ಬೇಡ್ಕೊಂಡು ಕಾರ್ಯಕ್ರಮ ಮಾಡೋದು ಕಷ್ಟ ಆಗುತ್ತೆ. ನಾವು ಆದ್ರೂ ಕೂಡ 15 ದಿವಸದಿಂದ ಮಾಡಿ 3 ಗಂಟೆ ಕಟ್ಟಿದ್ದೀವಿ. ಏನು ಮನೆ ಕೆಲಸ ಇಟ್ಟು ನಾವು ಬೇಡಿಕೆ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಸರ್ಕಾರ ಈ ಕನ್ನಡ ನಾವು ಕನ್ನಡ ಭೂಯವರನ್ನ ಮಾಡಿದ್ರೆ ನಮ್ಗೆ ಭಗವಂತ ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ಮಾತು. ಎಲ್ಲರೂ ಸಹಕಾರ ನಡೆಸಿ ಅಂಗಡಿ ವರ್ತಕರು ಎಲ್ಲರೂ ಧನ ಕೊಟ್ಟು ಸಹಕಾರ ನಮಗೆ ಮಾಡಿದ್ದಾರೆ. ಈ ಬರೀ ನಮ್ಮ ಅಭಿಮಾನಿಗಳ ಬಳಗ ಕರ್ನಾಟಕ ಸುತ್ತಮುತ್ತ ಎಲ್ಲ ಕನ್ನಡ ಸಂಘ ಇತರ ಸಂಘಗಳು ಬಂದು ನಮಗೆ ಸಹಕರಿಸಿ ರಾತ್ರಿ 3 ಗಂಟೆವರೆಗೂ ನಾವೆಲ್ಲ ಇಟ್ಟಿದ್ದೀರಿ, ಎಲ್ಲ ಕಡೆ ಮಾಡಿದ್ದೀರಿ. ಸೊ ನಮ್ಮದು ಸಣ್ಣ ಅಳಿಲು ಸೇವೆ ವಯಸ್ಸಿನಿಂದ ಶುರು ಮಾಡಿದ್ದೀರಿ. ಎಲ್ಲರೂ ಸಹಕಾರ ಹೀಗೆ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡೋಣ ಅಂತ ನಮ್ಮ ಎಲ್ಲರ ಒಂದು ಆಶೆ. ಸೊ ಇಲ್ಲಿ ಎಲ್ರಿಗೂ ಧನ್ಯವಾದಗಳು. ನಮ್ಮ ನಾಡ ಗೀತೆಯ ಒಂದು ಸಿರಿನುಡಿಯನ್ನ ಹಾಡಲಿದ್ದಾರೆ ಬೇತ್ಮಂಗಲ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಂದ. जय हे कर्नाटक माते शंकर रमनुज विद्यारण्य बसवेश मध्वर दिव्यारण्य रन्न ಈಗ ಬೇತ್ಮಂಗಲ ಗಡಿನಾಡ ಭಾಗದ ಅತಿಥಿ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿರುವ ನಮ್ಮ